ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ RCB. RCB ಅವರು ಪ್ರಿವ್ಯೂ ಮ್ಯಾಚಲ್ಲಿ ಹೇಳ್ದಂಗೆ ಈ ಮ್ಯಾಚ್ನ ಗೆದ್ರು. ಅವರು ಟಾಸ್ ಗೆದ್ಬಿಟ್ಟು RCB ಅವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಅಜಿಂಕ್ಯ ರಹಾನೆ ಒಂದೊಳ್ಳೆ ಓಪನಿಂಗ್ ಸ್ಟಾರ್ಟ್ ಕೊಡಲಿಲ್ಲ. ಇಲ್ಲಿ ರಘುವಂಶಿ ಅವರು ಒಂದೊಳ್ಳೆ ಸ್ಟಾರ್ಟ್ನ ಕೊಟ್ಟರು. ಲಾಸ್ಟ್ ಅವರು ಮ್ಯಾಚ್ನ ತೊಗೊಂಡೋಗಿದೆ ಅವರು ಮತ್ತು ಕ್ಯಾಮ್ರನ್ ಗೀನು ಮತ್ತು ರಿಂಕು ಸಿಂಗ್. ಒಟ್ಟಿನಲ್ಲಿ ಇವರು ಮೂರು ಜನ RCB ಬೌಲರ್ ಮೇಲೆ ಸಿಕ್ಕಾಬಿಡೆ ಕೆಡ್ದೋಗ್ರು. ಒಟ್ಟಿನಲ್ಲಿ 200 ರನ್ನ ಇವರು ಹೊಡೆಯೋಕ್ಕಾಗಲಿಲ್ಲ ಅಂದರು. ಮಿನಿಮಮ್ 194ನ ಹೊಡೆಯೋಕೆ ಕೊಟ್ಟರು. ಒಟ್ಟಿನಲ್ಲಿ ಮೇನು ಇಲ್ಲಿ RCB ಬೌಲಿಂಗ್ ಕಡೆ ನೋಡೋಕ್ಕಿಂತ ಮುಂಚೆ ಇಲ್ಲಿ KKR ಬೌಲಿಂಗು ಪವರ್ ಪ್ಲೇ ಮಿನಿಮಮ್ ವಿಕೆಟ್ಗಳನ್ನ ತೆಗೆದ್ರೂ ಒಟ್ಟಿನಲ್ಲಿ ಮಿಡಲ್ ಓವರ್ಗಳೇ ಲಾಸ್ಟಲ್ಲಿ ಸಿಕ್ಕಾಬಿಟ್ಟೆ RCB ಅವರು ರನ್ನ ಹೊಡೆಸ್ಕೊಂಡ್ರು ಗುರು. ಒಟ್ಟಿನಲ್ಲಿ KKR ಅವರು ಇಷ್ಟು ಮಟ್ಟಿಗೆ RCBನ ಡಾಮಿನೇಟ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನು ಇಲ್ಲಿ ಕ್ಯಾಮ್ರನ್ ಗೀನ್ ಆಗಲಿ ರಿಂಕು ಸಿಂಗ್ ಹಾಫ್ ಸೆಂಚುರಿಯನ್ನು ಮಿಸ್ ಮಾಡಿಕೊಂಡ್ರು. ಮ್ಯಾಚರ್ಗೆ ಲಾಸ್ಟ್ವರೆಗೂ ನಿಂತ್ಕೊಂಡು ಒಂದು ಮ್ಯಾಚ್ನ ದಡಕ್ಕೆ ತಗೊಂಡೋದ್ರು ಗುರು. ಮೇನು ಇಲ್ಲಿ ಅಜಿಂಕ್ಯ ರಹಾನೆ ಔಟ್ ಆದಂಗೆ ಮ್ಯಾಚ್ ಸಿಕ್ಕಾಬಿಟ್ಟೆ ಕಷ್ಟ ಆಗೋಚನೆ ಸಿಕ್ಕಾಬಿಟ್ಟೆ ಇತ್ತು. ಆದರೆ ರಘುವಂಶಿ ಆಗಲಿ 46 ಬಾಲ್ಗೆ 71 ರನ್ ಹೊಡೆಯೋದಾಗಲಿ, ಇಲ್ಲಿ 24 ಬಾಲ್ಗೆ 32 ರನ್ ಹೊಡೆಯೋದಾಗಲಿ, ರಿಂಕು ಸಿಂಗ್ 29 ಬಾಲ್ಗೆ 49ನ ಹೊಡೆಯೋದಾಗಲಿ, ಕ್ಯಾಮಿಯೋ ಇನ್ನಿಂಗ್ಸ್ನ ಎಲ್ಲರೂ ಆಡಿದ್ರು ಗುರು. ಒಟ್ಟಿನಲ್ಲಿ ಮೇನು KKR ಅವರು ಇಷ್ಟು ಚೆನ್ನಾಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. RCB ಬೌಲಿಂಗ್ ಕಡೆ ನೋಡಿದ್ರೆ ಭುವನೇಶ್ವರ್ ಕುಮಾರ್ ಒಂದು ಕ್ರೂಷಿಯಲ್ ವಿಕೆಟ್ ತಗೊಂಡು ಓವರ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ರು. ಮೇನು ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು ಗುರು. ಹೇಸಲ್ವುಡ್ ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿ ಓವರ್ ಮಾಡಿದ್ರು. ಕುಲ್ದೀಪ್ ಅದು ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಮ್ಯಾಚುಗಳಲ್ಲಿ ತುಂಬ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು ಗುರು. ಒಟ್ಟಿನಲ್ಲಿ 192ಕ್ಕೆ 4 ವಿಕೆಟ್ ಕಳ್ಕೊಂಡು KKR ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿದ್ರು ಗುರು. ಒಟ್ಟಿನಲ್ಲಿ RCB ಬೌಲಿಂಗಿಗೆ ಕ್ರೆಡಿಟ್ ಕೊಡಬೇಕು. ಫೀಲ್ಡಿಂಗ್ ವಿಚಾರದಲ್ಲಾಗಲಿ ರನ್ಔಟ್ ವಿಚಾರದಲ್ಲಾಗಲಿ ತುಂಬ ಚೆನ್ನಾಗಿ ಫೀಲ್ಡಿಂಗ್ನ ಮಾಡ್ತಿದ್ರು. ಒಟ್ಟಿನಲ್ಲಿ 192ಕ್ಕೆ 4 ವಿಕೆಟ್ ಕಳ್ಕೊಂಡು RCB ಅವ್ರಿಗೆ ಚೇಸ್ ಮಾಡೋಕ್ಕೆ ಕೊಟ್ಟು KKR ಅವರು 192ಕ್ಕೆ 4 ವಿಕೆಟ್ ಕಳ್ಕೊಂಡು RCB ಅವರು ಬ್ಯಾಟಿಂಗ್ ಆಡೋಕ್ಕೆ ಬಂದರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಎಲ್ಲ KKR ಅವರು ಬೌಲಿಂಗೇ ಕೆಡಿದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ದೇವದತ್ ಪಡಿಕ್ಕಲ್ಲು ಮತ್ತು ರಜತ್ ಪಡಿಕ್ಕಲ್ ಇವರಿಬ್ಬರ ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು ಅನ್ಬೋದು. ರಜತ್ ಪಡಿಕ್ಕಲ್ ಬೇಗನೆ ಔಟ್ ಆದರೆ ಇಲ್ಲಿ ವಿರಾಟ್ ಕೊಹ್ಲಿ ಲಿಟ್ರಲಿ ಹೇಳ್ತೀನಿ ಚೇಸ್ ಕಿಂಗ್ ಅಂತ ಸುಮ್ಮನೆ ಅನ್ನಲ್ಲ ಗುರು. ಇದು ಹೊಡಿತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದರೆ ಇಷ್ಟು ಮಟ್ಟಿಗೆ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. 60 ಅಲ್ಲಿಗೆ 105 ರನ್ ಹೊಡೆದು 11 4 3 6ನ ಹೊಡೆದ್ರು. ಒಟ್ಟಿನಲ್ಲಿ ಮೇನು KKR ಬೌಲಿಂಗು ಅಂತ ಹೇಳ್ಕೊಳ್ಳೋ ಅಟ್ಯಾಕ್ ಇರಲಿಲ್ಲ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ರಜತ್ ಪಡಿಕ್ಕಲ್ ಔಟ್ ಆದರೆ ಏನು ಮ್ಯಾಟ್ರ್ ಆಗಲ್ಲ ಅಂತ RCBಗೆ ತೋರಿಸ್ಕೊಟ್ಟಿದ್ದೆ ವಿರಾಟ್ ಕೊಹ್ಲಿ. ದೇವದತ್ ಪಡಿಕ್ಕಲ್ ಕ್ಯಾಮಿಯೋ ಇನ್ನಿಂಗ್ಸ್ ಆಗಲಿ ಮತ್ತು ಬಂದಿದ್ದು ವಿರಾಟ್ ಕೊಹ್ಲಿಯಿಂದ ಅಷ್ಟೇ ಅನ್ಬೋದು. ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಆಡಿದ ಹೊರತು ಇನ್ನು ಬಂದವರೆಲ್ಲ ಸಿಕ್ಕಾಬಿಟ್ಟೆ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬರಲಿಲ್ಲ ಅಂದರೂ ವಿರಾಟ್ ಕೊಹ್ಲಿ ಲಾಸ್ಟ್ವರೆಗೂ ನಿಂತ್ಕೊಂಡು ಚೇಸ್ ಕಿಂಗ್ ಅನ್ನೋದನ್ನ ಸಿಕ್ಕಾಬಿಟ್ಟೆ ಪದೇ ಪ್ರೂವ್ ಮಾಡಿದ್ರು. ಒಟ್ಟಿನಲ್ಲಿ ಮೇನು RCB ಇಷ್ಟು ಈಸಿಯಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಒಂದು ಹಾಫ್ ಸೆಂಚುರಿ ಹೊಡಿಬೋದು, ಇಷ್ಟು ಮಟ್ಟಿಗೆ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ KKR ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ RCB ಅವರು ತಗೊಂಡ್ರು. KKR ಅವರು ಹೋಮ್ ಗ್ರೌಂಡ್ RCBಲಿ ತಗೊಳಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಷ್ಟು ಚೆನ್ನಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ RCB ಬ್ಯಾಟಿಂಗು ಮತ್ತು ಬೌಲಿಂಗಿಗೆ ಕ್ರೆಡಿಟ್ ಕೊಡಬೇಕು ಗುರು. ಒಟ್ಟಿನಲ್ಲಿ 192ಕ್ಕೆ 194 ಕೊಡ್ದು ಮಿನಿಮಮ್ಮು 4 ಬಾಲ್ ಇರೋಂಗೆ ಮ್ಯಾಚ್ನ ಗೆದ್ದರು. 6 ವಿಕೆಟ್ಗಳ ಭಾರಿ ಜಯ ಮಾಡಿಕೊಂಡ್ರು. ಒಟ್ಟಿನಲ್ಲಿ ರನ್ ರೇಟ್ ತುಂಬ ಚೆನ್ನಾಗಿ ಕಲೆ ಹಾಕಿದ್ರು ಗುರು. ಮೇನು RCB ಬೌಲಿಂಗಿಗೆ ಕ್ರೆಡಿಟ್ ಕೊಡಬೇಕು. RCB ಬೌಲಿಂಗ್ ಮಾಡಿದ್ಕೇ ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ರು. ಮಿನಿಮಮ್ 200 ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಯಾಕೆಂದರೆ ರಿಂಕು ಸಿಂಗು ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ತಗೊಂಡೋದ್ರು ಗುರು. 200 ಹೊಡೆಯೋ ಮೂಮೆಂಟ್ಗಳಲ್ಲಿ ಲಾಸ್ಟ್ ಓವರ್ಗಳಲ್ಲಿ ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಓವರ್ಗಳು ಮಾಡಿದ್ರು RCB. ಅದರಿಂದನೇ ಮ್ಯಾಚ್ ಗೆಲ್ಲಕ್ಕಾಯಿತು. ಮೇನು ಈ ಮ್ಯಾಚ್ ಗೆಲ್ಲಕ್ಕೆ ಕಾರಣನೇ ವಿರಾಟ್ ಕೊಹ್ಲಿ ಅಂತ ಬ್ಯಾಟಿಂಗ್ ಸೈಡ್ ಕಾರಣ ಕೊಡ್ಬೋದು. ಬೌಲಿಂಗ್ ಸೈಡ್ನಲ್ಲಿ ಭುವನೇಶ್ವರ್ ಕುಮಾರ್ ಆಗಲಿ, ಹೇಸಲ್ವುಡ್ ಆಗಲಿ, ಕೃಣಾಲ್ ಪಾಂಡ್ಯ ಆಗಲಿ ಇವರು ತುಂಬ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು. ಯಾವ್ಯಾವ ಟೈಮಲ್ಲಿ ಯಾರನ್ನ ಮಾಡಿಸ್ಬೇಕಿತ್ತು ಬೌಲಿಂಗ್ನ ರಜತ್ ಪಡಿಕ್ಕಲ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದರಿಂದನೇ ಮ್ಯಾಚು ತುಂಬ ಚೆನ್ನಾಗಿ ಗೆದ್ರು ಗುರು. ಒಟ್ಟಿನಲ್ಲಿ KKR ಅವರು ಸೋಲೋ ಮ್ಯಾಚ್ನ ಆಲ್ರೆಡಿ ಸೋತವ್ರೆ. ಆಲ್ರೆಡಿ ಟೂರ್ನಮೆಂಟಿಂದ ಆಚೆ ಹೋಗೋರು ಗುರು. ಒಟ್ಟಿನಲ್ಲಿ ಮೇನು ಮ್ಯಾಚ್ನ KKR ವರ್ಸಸ್ RCBಲಿ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ KKR ಅವರು ಮ್ಯಾಚ್ನ ಗೆಲ್ಲಲ್ಲ, RCB ಮ್ಯಾಚ್ನ ಗೆಲ್ತಾರೆ ಅಂತ. ಒಟ್ಟಿನಲ್ಲಿ RCB ಅವರು ಮ್ಯಾಚ್ನ ಗೆದ್ದರು. ವಿರಾಟ್ ಕೊಹ್ಲಿ 100 ರನ್ಗಳ ಭಾರಿ ಜಯ, ಸೆಂಚುರಿನ ಹೊಡೆದು 6 ವಿಕೆಟ್ಗಳ ಭಾರಿ ಜಯ ಗುರು. ಒಟ್ಟಿನಲ್ಲಿ ಟೇಬಲ್ ಅವರೇ ಗುರು. ಒಟ್ಟಿನಲ್ಲಿ
ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ವರ್ಸಸ್ ಮುಂಬೈ ಗುರು. ಮುಂಬೈ ಪಂಜಾಬದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡಿತಾರೆ. ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಗುರು. ಒಟ್ನಲ್ಲಿ ಮೇನು ಇಲ್ಲಿ ಟೇಬಲ್ ಟಾಪಲ್ಲಿ ನೋಡೋದಾದ್ರೆ ಒಟ್ಟಿನಲ್ಲಿ ಮುಂಬೈ ಅವರು ಆಲ್ಮೋಸ್ಟ್ ಈ ಮ್ಯಾಚ್ನ ಸೋತರು ಗೆದ್ರು ಏನು ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ಪಂಜಾಬು ಈ ಮ್ಯಾಚ್ನ ಗೆಲ್ಲೇಬೇಕು ಗುರು. ಒಟ್ಟಿನಲ್ಲಿ RCB ಅವರು 12 ಮ್ಯಾಚಲ್ಲಿ 8 ಮ್ಯಾಚ್ನ ಗೆದ್ದಿದ್ರೆ, ಇಲ್ಲಿ GT ಅವರು 12 ಮ್ಯಾಚಲ್ಲಿ 8 ಮ್ಯಾಚ್ನ ಗೆದ್ದವ್ರೆ. SRH ಅವರು 12 ಮ್ಯಾಚಲ್ಲಿ 7 ಮ್ಯಾಚ್ನ ಗೆದ್ದವ್ರೆ. ಪಂಜಾಬ್ ಅವರು 11 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಮಿನಿಮಮ್ಮು ಎಲ್ಲರೂ RCB ಆಗಲಿ ಮಿನಿಮಮ್ 20 ಸ್ಕೋರ್ನ ಮಾಡಿದ್ರೆ ಕ್ವಾಲಿಫೈ ಆಗ್ತಾರೆ. GT ಅವರು ಮಿನಿಮಮ್ 19 ಇಲ್ಲ 18 ಕ್ವಾಲಿಫೈನ ಮಾಡಲೇಬೇಕು, ಇಲ್ಲಾಂದರೆ ಅವರು ಟೂರ್ನಮೆಂಟಿಂದ ಆಚೆ ಬರೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ SRH ಅವರು ಕ್ವಾಲಿಫೈ ಆಗ್ತಾರೆ ಅಂದರೆ ಹೌದು ಆಗಿ ಆಗ್ತಾರೆ. ಪಂಜಾಬ್ ಅವರು ಒಂದು ಸ್ವಲ್ಪ ಕಷ್ಟ ಗುರು, ಯಾಕೆಂದರೆ CSK ಅವರು ಮ್ಯಾಚ್ಗಳನ್ನ ಬರ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಪಂಜಾಬ್ ಅವರು ಈ ಮ್ಯಾಚ್ನ ಗೆದ್ರೆ ಒಂಚೂರು ಸಿಕ್ಕಾಬಿಟ್ಟೆ ಯೂಸ್ಫುಲ್ ಇರುತ್ತೆ, ಇಲ್ಲಾಂದರೆ ಮುಂದೆ ಕ್ವಾಲಿಫೈ ಆಗ್ತಾರೆ ಆದರೆ ಕಷ್ಟ ಆಗುತ್ತೆ ಗುರು. ಒಟ್ಟಿನಲ್ಲಿ ಪಂಜಾಬ್ ವರ್ಸಸ್ ಮುಂಬೈಲಿ ನನ್ನ ಪ್ರಕಾರ ಮುಂಬೈ ಈ ಮ್ಯಾಚ್ನ ಗೆಲ್ಲೋ ಡೌಟು. ಪಂಜಾಬ್ ಅವರು ಗೆಲ್ಬೋದು, ಆದರೆ ಕೊನೆವರೆಗೂ ಟಕ್ಕರ್ ಕೊಡ್ತಾರೆ ಅಂತ ನನಗೇನೋ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಪಂಜಾಬ್ ಅವರು ಈಗ ಆಡ್ತಿರೋ ಮ್ಯಾಚ್ಗಳನ್ನ ಬರ್ತಿದ್ದಾರೆ, ಆದರೆ ಮುಂಬೈ ಅವರು ಮ್ಯಾಚ್ಗಳನ್ನ ಬರ್ತಿದ್ದಾರೆ. ಒಂದೊಳ್ಳೆ ಪಾಸಿಟಿವ್ ವೇಬಲ್ಲಿ ಮುಂಬೈ ಅವರು ಇದ್ದರೆ, ನೆಗೆಟಿವ್ ಒಂಚೂರು ಕಾಣ್ತಿದೆ ಪಂಜಾಬಲ್ಲಿ ಗುರು ಅಂತ ನನಗೇನೋ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಪಂಜಾಬದ ಹೋಮ್ ಗ್ರೌಂಡಲ್ಲಿ ಬ್ಯಾಟಿಂಗು ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ. ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋದು ಡೌಟ್, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋದು ಸಿಕ್ಕಾಪಟ್ಟೆ ಈಸಿ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಲೋ ಸ್ಕೋರ್ ಆಗ್ಬೋದು, ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಪಂಜಾಬ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ, ಇಲ್ಲಿ ಪಂಜಾಬ್ ಟೀಮಲ್ಲಿ ಆಸ್ ಯೂಶುವಲ್ ಕ್ಯಾಪ್ಟನ್ಸಿನ ಶ್ರೇಯಸ್ ಅಯ್ಯರ್ ಇರ್ತಾರೆ, ಮತ್ತು ಪೃಥ್ವಿ ಸಿಂಗ್ ಇರ್ತಾರೆ, ಪ್ರಿಯಾಂಕ್ ಆಚಾರ್ಯ ಇರ್ತಾರೆ, ಮತ್ತು ಮೇನು ಇಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಶಶಾಂಕ್ ಸಿಂಗ್ ಇವರಿಬ್ಬರು ಕ್ಲಿಕ್ ಆದರೆ ಪಂಜಾಬ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ಮಾರ್ಕಿಸ್ ಸ್ಟೋನಿಸ್ ಇರ್ತಾರೆ, ಮಾಯಾಂಕ್ ಯಾದವ್ ಇರ್ತಾರೆ, ಮತ್ತು ಮೇನು ಇಲ್ಲಿ ಒಂದೊಳ್ಳೆ ಬೌಲಿಂಗ್ ವಿಚಾರದಲ್ಲಿ ಪಂಜಾಬ್ ಅವರು ಒಂಚೂರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಬರ್ತಿದ್ದಾರೆ. ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಪಂಜಾಬ್ ಅವರು ಸಿಕ್ಕಾಪಟ್ಟೆ ಬೌಲಿಂಗ್ ವಿಚಾರದಲ್ಲಿ ಮ್ಯಾಚಿನ ಸೋಲಕ್ಕಾಯಿತು. ಏಕೆಂದರೆ ಪಂಜಾಬ್ ಬೌಲಿಂಗ್ ಅಟ್ಯಾಕು ಅಂತ ಹೇಳ್ಕೊಳ್ಳೋ ಆಟ ಇಲ್ಲ. ಅರ್ಷದ್ ಸಿಂಗ್ ಆಗಲಿ, ಇಲ್ಲಿ ವಿನಯ್ ಕುಮಾರ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಬೌಲಿಂಗ್ ವಿಚಾರದಲ್ಲಿ. ಒಟ್ಟಿನಲ್ಲಿ ಪಂಜಾಬ್ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಪಂಜಾಬ್ ಅವರು ಬ್ಯಾಟಿಂಗ್ ವಿಚಾರದಲ್ಲಿ ಎಂಥ ಬಿಗ್ ಸ್ಕೋರ್ ಕೊಟ್ಟರು ಬೇಗ ಚೆನ್ನಾಗಿ ಚೇಸ್ ಮಾಡ್ತಾರೆ, ಆದರೆ ಒಂಚೂರು ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಎಡುತ್ತವ್ರೆ ಅಂತ ನನಗೇನೋ ಕಾಣ್ತಿದೆ ಗುರು. ಮುಂಬೈ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ, ಈ ಮ್ಯಾಚಲ್ಲಿ ರೋಹಿತ್ ಶರ್ಮಾನ ಕಂಬ್ಯಾಕ್ ಮಾಡಿಸೋರೆ. ಇಲ್ಲಿ ಕ್ಯಾಪ್ಟನ್ಸಿನ ಸೂರ್ಯಕುಮಾರ್ ಯಾದವ್ಗೆ ಕೊಡಬೇಕು, ಹಾರ್ದಿಕ್ ಪಾಂಡ್ಯ ಕೊಡಬಾರ್ದು. ಹಾರ್ದಿಕ್ ಪಾಂಡ್ಯ ಈ ಮ್ಯಾಚ್ನ ಆಡೋದು 99% ಡೌಟು. ಮತ್ತು ಹಾರ್ದಿಕ್ ಪಾಂಡ್ಯ ಬಿಗ್ ನ್ಯೂಸ್ ಬಂದಿರೋದೇನೆಂದರೆ, ಮುಂಬೈ ಟೀಮಲ್ಲಿ IPL ಮುಗಿದ ಮೇಲೆ ಇವರು ಬೇರೆ ಕಡೆ ರಿಟರ್ನ್ಸ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ, ಬೇರೆ ಟೀಮಲ್ಲಿ ಆಡೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. CSKಗಾರು ಆಡ್ಬೋದು, ಡೆಲ್ಲಿಗಾರು ಆಡ್ಬೋದು, ಎನಿವನ್ IPL ಟೀಮ್ಗೆ ಇವರು ರಿಟರ್ನ್ಸ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ಗುಜರಾತ್ಗೆ ಹೋದ್ರು ಆಶ್ಚರ್ಯ ಪಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಏನಿಲ್ಲ. ಒಟ್ಟಿನಲ್ಲಿ ತಿಲಕ್ ವರ್ಮಾ ಇರ್ತಾರೆ ಗುರು. ಮೇನು ಈ ಮ್ಯಾಚ್ನ ಹಾರ್ದಿಕ್ ಪಾಂಡ್ಯ ಆಡೋದಿಲ್ಲ. ಮಿನಿಮಮ್ ಈ ಸೀಸನ್ನ IPLನ ಆಡೋದು ಹಾರ್ದಿಕ್ ಪಾಂಡ್ಯ ಡೌಟ್ ಅಂತ ನನಗೆ ಕಾಣಿಸ್ತಿದೆ, ಯಾಕೆಂದರೆ ಇಂಜುರಿ ಸಮಸ್ಯೆ ಆಗಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಮಿಚೆಲ್ ಸ್ಯಾಂಟ್ನರ್ ಇರ್ತಾರೆ, ಜಸ್ಪ್ರೀತ್ ಬೂಮ್ರಾ ಇರ್ತಾರೆ, ಟ್ರೆಂಟ್ ಬೋಲ್ಟ್ ಇರ್ತಾರೆ, ಮಾಯಾಂಕ್ ಮಾರ್ಕಂಡೆ ಇರ್ತಾರೆ, ಮತ್ತು ಶಾರ್ದೂಲ್ ಠಾಕೂರ್ ಇರ್ತಾರೆ, ದೀಪಕ್ ಚಾಹಲ್ ಇರ್ತಾರೆ. ಇವರಿಬ್ಬರಲ್ಲಿ ಒಬ್ಬರಂತೂ ಇರ್ತಾರೆ, ರಿಕಂಟನ್ಸ್ ಅಂತೂ ಇದ್ದೇ ಇರ್ತಾರೆ. ಒಳ್ಳೆ ರೋಹಿತ್ ಶರ್ಮಾ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ರೋಹಿತ್ ಶರ್ಮಾ ಮತ್ತು ರಿಕಂಟನ್ಸಲ್ಲಿ ಇವರಿಬ್ಬರಲ್ಲಿ ಒಬ್ಬರು ವಿಕೆಟ್ ಇದ್ದರೆ ಪಂಜಾಬ್ಗೆ ಒಂದು ಚಾನ್ಸ್ ಇದ್ದೇ ಇರುತ್ತೆ. ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಇವರಿಬ್ಬರಲ್ಲಿ ಒಂದು ವಿಕೆಟ್ ಆದರೂ ತೆಗಿಲೇಬೇಕು, ಇಲ್ಲಾಂದರೆ ಪಂಜಾಬ್ ಸಿಕ್ಕಾಬಿಟ್ಟರೆ ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಮುಂಬೈ ಅವರು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಎದ್ದು ಕಾಣ್ತಿದ್ದಾರೆ. ಬೌಲಿಂಗ್ ವಿಚಾರದಲ್ಲಿ ಜಸ್ಪ್ರೀತ್ ಬೂಮ್ರಾ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ, ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ ಮ್ಯಾಚ್ ತುಂಬ ಚೆನ್ನಾಗಿ ತಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದು ಕಾಣ್ತಿದೆ ಗುರು. ಹಾರ್ದಿಕ್ ಪಾಂಡ್ಯ ಈ ಮ್ಯಾಚಲ್ಲಿ ಆಡ್ತಿಲ್ಲ, ಕ್ಯಾಪ್ಟನ್ಸಿನ ಸೂರ್ಯಕುಮಾರ್ ವಹಿಸ್ಕೋತಾರೆ ಗುರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಜಾಗಕ್ಕೆ ಬೇರೆಯವ್ರನ್ನ ಆಡಿಸ್ತಾರೆ ಅಂತ ನನಗೇನೋ ಇದು ಕಾಣ್ತಿದೆ. ಡಿಕಾಕ್ ಅವ್ರನ್ನ ಆಡಿಸೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಪಂಜಾಬ್ ವರ್ಸಸ್ ಮುಂಬೈ ಹೆಡ್ ಸ್ಟಾರ್ಟ್ ನೋಡಿದ್ರೆ 35 ಮ್ಯಾಚಲ್ಲಿ ಪಂಜಾಬ್ ಅವರು ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ದಿರ್ಬೋದು. ಒಟ್ಟಿನಲ್ಲಿ ನೋಡಿದ್ರೆ ಇಲ್ಲಿ ಪಂಜಾಬ್ ಅವರು 18 ಮ್ಯಾಚ್ ಗೆದ್ದಿದ್ರೆ ಮುಂಬೈ ಅವರು 17 ಮ್ಯಾಚ್ನ ಗೆದ್ದವ್ರೆ. ಒಂದು ಕೂಡ ನೋ ರಿಸಲ್ಟ್ ಆಗಿದೆ. ಲೋ ಸ್ಕೋರ್ ವಿಚಾರದಲ್ಲಿ ಪಂಜಾಬ್ ಅವರು 120 ಹೊಡೆದಿದ್ರೆ, ಲೋ ಸ್ಕೋರ್ ವಿಚಾರದಲ್ಲಿ ಮುಂಬೈ ಅವರು 100 ರನ್ ಹೊಡೆದವ್ರೆ. ಹೈ ಸ್ಕೋರ್ ವಿಚಾರದಲ್ಲಿ ಮಿನಿಮಮ್ 250 ಹೊಡೆದಿದ್ರೆ ಪಂಜಾಬ್ ಅವರು ಮಿನಿಮಮ್ 230 ಹೊಡೆದವ್ರೆ ಮುಂಬೈ ಅವರು. ಒಟ್ಟಲ್ಲಿ
ಮೇನು ಒಟ್ನಲ್ಲಿ ಪಂಜಾಬ್ ವರ್ಸಸ್ ಮುಂಬೈ ಅಂದಾಗ ಮುಂಬೈಯವರು ತುಂಬ ಚೆನ್ನಾಗಿ ಡಾಮಿನೇಟ್ ಮಾಡೋರು. ಆದರೆ ಈ ಸೀಸನ್ ಮುಂಬೈಗೆ ತುಂಬ ಚೆನ್ನಾಗಿ ಆಡಿಲ್ಲ ಗುರು. ಒಟ್ನಲ್ಲಿ ಸ್ಟ್ರಗಲ್ ಪಡ್ತಿದ್ದಾರೆ ಮುಂಬೈಯವರು ಅಂತ ನನಗೇನೋ ಕಾಣ್ತಿದೆ. ಒಟ್ನಲ್ಲಿ ಪಂಜಾಬ್ ಅವರು ಈಗ ಆಡ್ತಿರೋ ಮ್ಯಾಚ್ಗಳೇ ಸಿಕ್ಕಾಪಟ್ಟೆ ಮ್ಯಾಚ್ನ ಬರ್ತಿದ್ದಾರೆ. ನನಗೇನೋ ಪಂಜಾಬ್ ಆದ ಹೋಮ್ ಗ್ರೌಂಡಲ್ಲಿ ಯಾರು ಟಾಸ್ ಗೆಲ್ತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಒಟ್ನಲ್ಲಿ ಪಂಜಾಬ್ ವರ್ಸಸ್ ಮುಂಬೈಯಲ್ಲಿ ಮುಂಬೈಯವರು ಕೊನೆವರೆಗೂ ಟಕ್ಕರ್ ಕೊಡ್ತಾರೆ. ನನಗೇನೋ ಪಂಜಾಬು ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಪಂಜಾಬ್ ಈ ಮ್ಯಾಚ್ನ ಗೆದ್ದರೆ ಒಂಚೂರು ಕ್ವಾಲಿಫೈ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಈ ಮ್ಯಾಚ್ನ ಗೆಲ್ಲಿಲ್ಲ ಅಂದರೆ ಕ್ವಾಲಿಫೈ ಆಗೋ ಪರ್ಸೆಂಟೇಜ್ ಒಂಚೂರು ಕಷ್ಟ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಮುಂಬೈ ಸೋತ್ರು ಗೆದ್ದರು ಏನು ಮ್ಯಾಟ್ರ್ ಆಗಲ್ಲ ಅಂತ ನನಗೇನೋ ಕಾಣ್ತಿದೆ ಗುರು. ಪಂಜಾಬ್ ವರ್ಸಸ್ ಮುಂಬೈಲಿ ಪಂಜಾಬು ಈ ಮ್ಯಾಚಿನ ಗೆಲ್ಲಬೇಕು ಅಂತ ನನಗೇನೋ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ನಿಮ್ಗೇನಾದ್ರು ಈ ಪ್ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಪಂಜಾಬ್ ವರ್ಸಸ್ ಮುಂಬೈ ಪ್ರಿವ್ಯೂ ವಿಡಿಯೋ ನಿಮ್ಗೇನೋ ಇಷ್ಟ ಇಲ್ಲ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಸುಮಾರು ಜನ ವೀಡಿಯೋ ನೋಡ್ಬಿಡ್ತೀರ, ಒಂದು ಲೈಕು ಮಾಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ. ಈ ಮ್ಯಾಚ್ನ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಸುಮಾರು ಜನ ನಾನು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಗುರು. ಒಂದು ವೀಡಿಯೋ ನೋಡ್ಬಿಡ್ತೀರ, ಒಂದು ಸಬ್ಸ್ಕ್ರೈಬ್ ಮಾಡೋಲ್ಲ, ಒಂದು ಲೈಕ್ ಮಾಡಲ್ಲ, ಒಂದು ಶೇರ್ ಮಾಡಲ್ಲ. ಬೇಗ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. 1,000 ಸಬ್ಸ್ಕ್ರೈಬ್ IPL ಮುಗಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿ 99% ಸುಮಾರು ಜನ ಸಬ್ಸ್ಕ್ರೈಬೇ ಮಾಡಲ್ಲ ಗುರು. ವೀಡಿಯೋ ನೋಡ್ಬಿಡ್ತೀರ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ವೀಡಿಯೋನ ಆನ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಬೇಗ ಫಸ್ಟ್ ಬರುತ್ತೆ ಗುರು. ಒಟ್ಟಿನಲ್ಲಿ ಸಿಗೋ ಮುಂದಿನ ವೀಡಿಯೋದಲ್ಲಿ.